ವೀಕ್ಷಕರೇ, ಇದು ನಿಮಗೆ ಗೊತ್ತಾ? ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಮತ್ತೆ ಇಳಿಕೆಯಾಗಲು ಶುರುವಾಗುತ್ತಾ? ಹೌದು, ಕರ್ನಾಟಕದ ಅಲ್ಲ, ಪೂರ್ಣ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಮುಖದಲ್ಲಿ ಸಾಗುತ್ತಾ? ಇದು ನಿಜವಾಗಿಯೂ ಕೂಡ ನಿಮಗೆ ಸುವರ್ಣ ಅವಕಾಶವ? ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಚಿನ್ನ ಇಳಿಕೆಯಾಗುತ್ತಾ ಮುಂದಿನ ದಿನದಲ್ಲಿ? ಇದೀಗ ಲಕ್ಷಾಂತರ ಜನರ ಪ್ರಶ್ನೆ ಒಂದೇ ಆಗಿದೆ, ಚಿನ್ನ ಯಾವಾಗ ತಗೋಬೇಕು? ಇನ್ನು ಕಾಯಬೇಕಾ ಅಥವಾ ಸೇಲ್ ಮಾಡುವುದಾದರೆ ಯಾವಾಗ ಸೇಲನ್ನು ಮಾಡಬೇಕು? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ತಾಜಾ ಕರ್ನಾಟಕದ ಬಂಗಾರ ಮತ್ತು ಬೆಳ್ಳಿಯ ದರ ಏನಿದೆ, ಯಾಕೆ ಬೆಲೆ ಇಳಿಕೆಯಾಗುತ್ತದೆ ಮುಂದಿನ ದಿನದಲ್ಲಿ, ಮತ್ತೆ ಮುಂದೆ ಏನಾಗಬಹುದು, ಸರ್ಕಾರದ ಹೊಸ ನಿಯಮಗಳೇನು, ತಪ್ಪಾಗಿ ಖರೀದಿ ಮಾಡಿದಲ್ಲಿ ಆಗುವ ನಷ್ಟವಾದರೂ ಏನು, ಮತ್ತು ಕಡಿಮೆ ಬೆಲೆಯಲ್ಲಿ ಬಂಗಾರ ಖರೀದಿ ಮಾಡುವ ಸೀಕ್ರೆಟ್ ಟ್ರಿಕ್ ಕೂಡ ಹೇಳಲಿದ್ದೇನೆ. ಎಲ್ಲಕ್ಕೂ ಕೂಡ ಸ್ಪಷ್ಟವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಒಂದು ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ, ನೀವು ಕೂಡ ಬಂಗಾರವನ್ನು ಖರೀದಿಯನ್ನು ಮಾಡುತ್ತಿದ್ದೀರಾ ಅಥವಾ ಸೇಲನ್ನು ಮಾಡುತ್ತಿದ್ದಲ್ಲಿ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಿರಬೇಕು ಎಂಬುದನ್ನು ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಕಮೆಂಟ್ಗೆ ನಾವು ರಿಪ್ಲೈ ಕೂಡ ನೀಡಲಿದ್ದೇವೆ. ಬೆಳ್ಳಿ ಮತ್ತು ಬಂಗಾರದ ಬೆಲೆಯಲ್ಲಿ ಶಾಕಿಂಗ್ ಅಪ್ಡೇಟ್ಗಳು ಹೊರಬಂದಿದೆ. ಇವತ್ತಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶಾಕಿಂಗ್ ಅಪ್ಡೇಟ್ಗಳ ಮೇಲೆ ಅಪ್ಡೇಟ್ ಬರುತ್ತಿದೆ ವೀಕ್ಷಕರೇ. ಕಳೆದ ಒಂದು ವಾರದಿಂದಾಗಿ ಗೋಲ್ಡ್ ಮತ್ತು ಸಿಲ್ವರ್ ಮಾರ್ಕೆಟ್ನಲ್ಲಿ ಕ್ರ್ಯಾಶ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಒಂದು ದಿನ, ಹೌದು, ಮಲ್ಟಿಪಲ್ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಬೆಳ್ಳಿ ಫ್ಯೂಚರ್ನ ಬೆಲೆ 2,25,000 ರೂಪಾಯಿನಿಂದ 2,30,000 ರೂಪಾಯಿ ತನಕ ಟ್ರೇಡ್ ಆಗುತ್ತಿದೆ ಎಂದು ತಿಳಿದು ಬಂದಿದೆ. ಆದರೆ ಇದು 2 ಲಕ್ಷ ರೂಪಾಯಿಗೆ ಬಂದಿತ್ತು. ಹೌದು, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಾರ್ಚ್ ಮೊದಲನೇ ವಾರದಲ್ಲಿ, ಎರಡನೇ ವಾರದಲ್ಲಿ ಬಂಗಾರ ಮತ್ತು ಬೆಳ್ಳಿಯ ದರ 2 ಲಕ್ಷ ರೂಪಾಯಿಗೆ ಬಂದು ತಲುಪಿತ್ತು ಬೆಳ್ಳಿಯ ದರ. ಹಾಗೆ ಬಂಗಾರದ ದರವೂ ಕೂಡ ಕುಸಿತವಾಗಿತ್ತು. ಇದು ಕೂಡ ನೇರವಾಗಿ ಹೊಡೆತ ಬೀಳುತ್ತದೆ ಬಂಗಾರ ಮತ್ತು ಬೆಳ್ಳಿಯ ಒಂದು ಮಾರ್ಕೆಟ್ನಲ್ಲಿ ಅಂತ ಹೇಳಬಹುದು. ಈಗ ಮುಂದಿನ ದಿನಗಳಲ್ಲಿ ಈಗ 2 ಲಕ್ಷ ರೂಪಾಯಿ ತನಕ ಮತ್ತೆ ಬೆಳ್ಳಿ ಕುಸಿಯಬಹುದಾ? ಹೌದು, ಒಂದು ವಾರದ ಹಿಂದೆ ಏನಾಗುತ್ತದೆ, ಒಂದು ವಾರದ ಮುಂದೆ ಏನಾಗುತ್ತದೆ ಎಂಬುದನ್ನು ನಿಮಗೆ ಹೇಳಲಿದ್ದೇವೆ. ಇದೀಗ ಕರ್ನಾಟಕದಲ್ಲಿ ಬೆಳ್ಳಿಯ ದರ ಸರಾಸರಿ 2,45,000 ರೂಪಾಯಿನಿಂದ 2,50,000 ರೂಪಾಯಿ ತನಕ ಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳಿದ್ದಾರೆ. ಅಂದರೆ 1 kg ಬೆಳ್ಳಿಯ ದರ ಇದಾಗಿದೆ. ಹೋದ ವಾರ ಏನಾಗುತ್ತದೆ ಎಂದಲ್ಲಿ ನಿಮಗೆ ನೋಡುವುದಾದರೆ 5,000 ರಿಂದ 10,000 ರೂಪಾಯಿ ಏರಿಳಿತವಾಗುತ್ತಿದೆ ಬೆಳ್ಳಿಯ ಒಂದು ಮಾರ್ಕೆಟ್ ನಲ್ಲಿ. ಪ್ರತಿದಿನ ಮಾರ್ಕೆಟ್ ಓಪನ್ ಆದಂತೆ ಬೆಳ್ಳಿಯ ದರ ಏರಿಕೆಯಾಗುತ್ತಿದೆ. ತದನಂತರ ಮತ್ತೆ ಕುಸಿತ ಕಂಡು ಮತ್ತೆ ಏರಿಕೆಯಾಗುತ್ತಿದೆ. ಮತ್ತೆ ಮುಂದಿನ ವಾರದ ಬೆಲೆಯನ್ನು ನೋಡುವುದಾದರೆ ಸರಾಸರಿ ಎವರೇಜ್ ನಲ್ಲಿ ಟ್ರೇಡ್ ಆಗುತ್ತಿದೆ ಬೆಳ್ಳಿ ಅಂತ ಹೇಳಬಹುದು. 2,45,000 ರಿಂದ 2,50,000 ರೂಪಾಯಿ ತನಕ 5 ರಿಂದ 10,000 ರೂಪಾಯಿದಲ್ಲಿ ಟ್ರೇಡ್ ಆಗುತ್ತಿದೆ. ಆದರೆ ದೊಡ್ಡದ ಮಟ್ಟದ ಇಳಿಕೆ ಯಾವಾಗ ಆಗಲಿದೆ ಎಂಬುದನ್ನು ನಿಮಗೆ ಹೇಳಲಿದ್ದೇವೆ. ಹುಷಾರಾಗಿ ಕೇಳಿ ಸ್ನೇಹಿತರೆ. ಯಾಕಂದಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧದ ಟೆನ್ಷನ್ ದಿನೇ ದಿನೇ ಹೆಚ್ಚಾಗುತ್ತಿದೆ. ಒಂದು ಬಾರಿ ಯುದ್ಧ ಇಲ್ಲ ಅಂತಿದ್ದಾರೆ, ಇನ್ನೊಂದು ಬಾರಿ ಯುದ್ಧಕ್ಕೆ 2 ವಾರ ಬ್ರೇಕ್ ಅಂತಿದ್ದಾರೆ, ಅದಾದ ನಂತರವೇ ಮತ್ತೆ ಯುದ್ಧಕ್ಕೆ ನಿಲ್ಲುತ್ತಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಟೆನ್ಷನ್ನಲ್ಲಿ ಇದ್ದಾರೆ. ಹೌದು, ಈ ಯುದ್ಧದ ಕಾರಣದಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ಮಾರ್ಕೆಟ್ನಲ್ಲಿ ದೊಡ್ಡ ಕ್ರ್ಯಾಶಸ್ ಆಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ವಾರ್ ಟೈಮ್ನಲ್ಲಿ, ಯುದ್ಧದ ಟೈಮ್ನಲ್ಲಿ ಗೋಲ್ಡ್ ಪ್ರೈಸ್ ಹೆಚ್ಚಾಗಬೇಕು ಎಂದಲ್ಲಿ ಯಾವ ಕಂಪನಿ ಹೇಗೆ ಲಾಸ್ ಅನುಭವಿಸುತ್ತದೆ ಅಂತೂ ಗೊತ್ತಾಗೋದಿಲ್ಲ. ಆದ್ದರಿಂದ ಎಲ್ಲ ಟ್ರೇಡಿಂಗ್ದಾರರು, ಇನ್ವೆಸ್ಟ್ಮೆಂಟ್ದಾರರು ಏನು ಮಾಡ್ತಾರೆ, ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಇವತ್ತು ಎಲ್ಲವೂ ಕೂಡ ಯುದ್ಧ ನಡೆದಾಗ ರಿವರ್ಸ್ ಹೊಡೆಯುತ್ತಿದೆ ಸ್ನೇಹಿತರೆ. ಯುದ್ಧ ಪ್ರಾರಂಭವಾದಾಗ ನೀವು ನೋಡಬಹುದು, ಯುದ್ಧ ಪ್ರಾರಂಭವಾದ ಕೂಡಲೇ ಚಿನ್ನ ಮತ್ತು ಬೆಳ್ಳಿಯ ದರ ದಬಾಕ್ಕನೆ ಅಂತ ಇಳಿದಿತ್ತು. ಹೌದು, ಬರೋಬ್ಬರಿ 40,000 ರಿಂದ 50,000 ರೂಪಾಯಿ ತನಕ ಇಳಿಕೆ ಕಂಡು ಬಂದಿತ್ತು. ಇದೀಗ ಮತ್ತೆ ಯುದ್ಧ ಏನಾದರೂ ಸ್ಟ್ರಾಂಗ್ ಆಗಿ ಪ್ರಾರಂಭವಾದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಹೌದು, ಇನ್ವೆಸ್ಟರ್ಗಳು ಗೋಲ್ಡನ್ನು ಮರೆತು ಎಲ್ಲಿ ಹೂಡಿಕೆಯನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಕೂಡ ಟ್ರಾನ್ಸ್ಪೋರ್ಟ್ ಬೇಕಂದಲ್ಲಿ, ಹಾಗೆ ದೊಡ್ಡ ದೊಡ್ಡ ಮಷಿನ್ಗಳು ನಡೆಯಬೇಕಿದ್ದಲ್ಲಿ, ದೊಡ್ಡ ದೊಡ್ಡ ಕಾರ್ಖಾನೆಗಳು ಓಪನ್ ಆಗಬೇಕೆಂದಲ್ಲಿ ಕ್ರೂಡ್ ಆಯಿಲ್ ತುಂಬಾ
ಉಪಯುಕ್ತವಾದ ವಸ್ತುವಾಗಿದೆ. ಹೌದು, ಕಚ್ಚಾ ತೈಲದಿಂದಾಗಿ ವಿವಿಧ ರೀತಿಯ ಅನಿಲಗಳು ಸಿಗುತ್ತದೆ, ಗ್ಯಾಸ್ ಸಿಗುತ್ತದೆ. ಹೀಗಾಗಿ ಕಚ್ಚಾ ತೈಲದ ಮೇಲೆ ಭಾರಿ ಡಿಮ್ಯಾಂಡ್ ಉಂಟಾಗಬಹುದು. ಹೀಗಾಗಿ ಗೋಲ್ಡ್ನಲ್ಲಿ ಕಡಿಮೆಯಾಗಿ ಎಲ್ಲೆಲ್ಲಿ ವಿದೇಶದಲ್ಲಿ ಕ್ರೂಡ್ ಆಯಿಲ್ ಕಂಪನಿಗಳಿವೆ ಅಲ್ಲಿ ಹೂಡಿಕೆದಾರರು ತಮ್ಮ ಮನಸ್ಸನ್ನ ಮಾಡಬಹುದು. ಹೂಡಿಕೆಯನ್ನ ಮಾಡುವುದಾದರೆ ಎಲ್ಲರೂ ಕೂಡ ಒಂದೇ ಯೋಚಿಸುತ್ತಾರೆ, ನಮ್ಮ ಹಣಕ್ಕೆ ಹೇಗೆ ಪ್ರಾಫಿಟ್ ಬರಬೇಕು, ಬರೋಬ್ಬರಿ ಇಂಟ್ರೆಸ್ಟ್ ಡಬಲ್ ಟ್ರಿಬಲ್ ಸಿಗಬೇಕು ಎಂಬುದನ್ನು. ಹೀಗಾಗಿ ಕ್ರೂಡ್ ಆಯಿಲ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದು ಹೆಚ್ಚಾಗಬಹುದು ಎಂದು ಹೇಳುತ್ತಿದ್ದಾರೆ. ಇದರ ಜೊತೆಗೆ US ಡಾಲರ್ ಕೂಡ ಸ್ಟ್ರಾಂಗ್ ಆಗುತ್ತದೆ, ಹಾಗೆ ಇಂಟ್ರೆಸ್ಟ್ ರೇಟ್ಗಳು ಕೂಡ ಹೆಚ್ಚಾಗುತ್ತವೆ. ಇದರಿಂದಾಗಿ ಗೋಲ್ಡ್ನ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಕೂಡ ಬೀಳಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಗೋಲ್ಡ್ ನೇರವಾಗಿ ಹೊಡೆತಕ್ಕೆ ಬೀಳುತ್ತೆ. ಡಿಮ್ಯಾಂಡ್ ಕಡಿಮೆಯಾಗಿ ಚಿನ್ನ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತದೆ. ಈಗಾಗಲೇ ನೀವು ನೋಡಬಹುದು, ಮಧ್ಯಪ್ರಾಚ್ಯ ದೇಶದಲ್ಲಿ ಮೊದಲನೇ ಬಾರಿ ಯುದ್ಧ ನಡೆದಾಗ ದುಬೈ ಹಾಗೂ ವಿವಿಧ ದೇಶಗಳಲ್ಲಿ ಚಿನ್ನದ ಮಾರ್ಕೆಟ್ನಲ್ಲಿ 20ಇಂದ 30% ಡಿಸ್ಕೌಂಟನ್ನು ಇಟ್ಟು ಚಿನ್ನವನ್ನು ಮಾರಾಟವನ್ನು ಮಾಡಲು ಪ್ರಾರಂಭವನ್ನು ಮಾಡಿದ್ದರು. ಇದೀಗ ಮತ್ತೆ ಯುದ್ಧ ಏನಾದರೂ ಆದಲ್ಲಿ ಇದೇ ರೀತಿ ಆಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ನಿಮ್ಮ ಪ್ರಕಾರ ಯುದ್ಧ ಇಲ್ಲಿಗೆ ಕೊನೆಗೊಳ್ಳುತ್ತಿದೆಯಾ ಅಥವಾ ಮುಂದೆ ದೊಡ್ಡ ಯುದ್ಧ ಆಗಬಹುದಾ ಎಂಬುದನ್ನು ಕೂಡ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನೆಂದರೆ, ರಷ್ಯನ್ ದೇಶಗಳು ಗೋಲ್ಡ್ ರಿಸರ್ವ್ ಅನ್ನ ಮಾರಾಟವನ್ನ ಮಾಡಬಹುದು. ಹೌದು, ರಷ್ಯನ್ ದೇಶಗಳು ಈಗಾಗಲೇ ಚಿನ್ನವನ್ನು ಖರೀದಿಯನ್ನು ಮಾಡಿ ಇಟ್ಟಿದ್ದಾರೆ. ಆದರೆ ಆ ಚಿನ್ನ ಗೋಲ್ಡ್ ರಿಸರ್ವ್ ಏನು ಮಾಡಿ ಇಟ್ಟಿದ್ದಾರಲ್ಲ, ಅವರು ಮಾರಾಟವನ್ನು ಕೂಡ ಮಾಡಲು ಮುಂದಾಗಬಹುದು ಎಂದು ತಿಳಿದು ಬಂದಿದೆ. ಅವರಿಂದ ಚಿನ್ನ ಹೊರಬಿದ್ದಲ್ಲಿ ಚಿನ್ನ ಹೆಚ್ಚು ಆಗುತ್ತದೆ, ಚಿನ್ನ ಹೆಚ್ಚಾದಲ್ಲಿ ಗೋಲ್ಡ್ನಿಂದ ಪ್ರೈಸ್ ಕಡಿಮೆಯಾಗುತ್ತದೆ, ಅಂದರೆ ಡಿಮ್ಯಾಂಡ್ ಕಡಿಮೆಯಾಗುತ್ತದೆ. ಚಿನ್ನ ಆವಾಗ ಉಪಯುಕ್ತವಾಗಿ ಎಲ್ಲರಿಗೂ ಸಿಗಲಿದೆ. ಹೌದು, ರಷ್ಯನ್ ದೇಶಗಳಲ್ಲಿ ಚಿನ್ನದ ಬೆಲೆ ಏನಾದರೂ ಕಡಿಮೆಯಾದಲ್ಲಿ ಎಲ್ಲರೂ ಕೂಡ ಮಾರಾಟವನ್ನು ಅವರು ರಿಸರ್ವ್ ಮಾಡಿದ್ದನ್ನು ಮಾರಾಟವನ್ನು ಮಾಡಿದ್ದಲ್ಲಿ ಆವಾಗ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಚಿನ್ನದ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನೆಂದರೆ, 18 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಿದೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 10 ಗ್ರಾಮ್ 24 ಪ್ಯೂರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇದೆ ಎಂದಲ್ಲಿ 1,52,840 ರೂಪಾಯಿ ಇದೆ ಸ್ನೇಹಿತರೆ. 22 ಕ್ಯಾರೆಟ್ ಚಿನ್ನದ ಬೆಲೆ 1,40,100 ರೂಪಾಯಿ ಆಗಿದೆ ಎಂದಲ್ಲಿ ಚಿನ್ನದ ಮಾರ್ಕೆಟ್ನಲ್ಲಿ ಏರಿಳಿತವಾಗುತ್ತಿದೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ನೀವು 24 ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡಿದಲ್ಲಿ ಪ್ಯೂರ್ ಗೋಲ್ಡ್ ಇರುತ್ತದೆ. ಇದು ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು. ನೀವು ಯಾವಾಗ ಮಾರಾಟ ಮಾಡಲು ಹೋಗುತ್ತೀರಾ ಆವಾಗ ಅದರ ಬೆಲೆ ಯಾವತ್ತೂ ಕೂಡ ಕಡಿಮೆ ಆಗುವುದಿಲ್ಲ. ನೀವು 18 ಕ್ಯಾರೆಟ್ ಗೋಲ್ಡನ್ನು ತೆಗೆದುಕೊಂಡಲ್ಲಿ ಅದರಲ್ಲಿ ಕೇವಲ 75% ಮಾತ್ರ ಗೋಲ್ಡ್ ಇರುತ್ತದೆ. ಇದರ ಜೊತೆಗೆ ನೀವು ಮೇಕಿಂಗ್ ಚಾರ್ಜಸ್ ಅನ್ನು ಕೂಡ ಕೊಡಬೇಕಾಗುತ್ತದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡುವುದಾದಲ್ಲಿ ನಿಮಗೆ ಈಗಾಗಲೇ ಹೇಳಿದ್ದೇವೆ ಚಿನ್ನದ ಬೆಲೆ. ಅದರಲ್ಲಿ ಗೋಲ್ಡ್ ಎಷ್ಟು ಇರುತ್ತದೆ ಅಂದರೆ ಕೇವಲ 91% ಮಾತ್ರ ಗೋಲ್ಡ್ ಇರುತ್ತದೆ. ಇನ್ನು 9ರಿಂದ 8% ಬೇರೆ ಲೋಹಗಳು ಮಿಕ್ಸ್ ಇರುತ್ತದೆ. ಇದನ್ನು ಕೂಡ ನೀವು ಮಾರಾಟವನ್ನು ಮಾಡುವಾಗ ನಿಮಗೆ ಲಾಸ್ ಆಗುತ್ತದೆ. ಆದ್ದರಿಂದ 24 ಕ್ಯಾರೆಟ್ ಚಿನ್ನ ಗಟ್ಟಿಯನ್ನು ತೆಗೆದುಕೊಂಡಲ್ಲಿ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಆಗಿರುತ್ತದೆ. ಹಾಗೆ ಗೋರ್ಮೆಂಟ್ ರೂಲ್ಸ್ ಏನೆಂದರೆ, BIS ಹಾಲ್ ಮಾರ್ಕ್ ಕಂಪಲ್ಸರಿ ಇರಬೇಕು. ನಿಮ್ಮ ಚಿನ್ನಾಭರಣದ ಮೇಲೆ 916 ಮಾರ್ಕ್ ಇರಬೇಕು. ಇದು ಪ್ಯೂರಿಟಿ ಆಗಿರುತ್ತದೆ ಸ್ನೇಹಿತರೆ. ಇದು ಪ್ಯೂರಿಟಿಯ ಸಿಕ್ಕ ಯಾರಿಗೂ ಕೂಡ ಸಿಗುವುದಿಲ್ಲ. ಯಾರ ಬಳಿ ಲೈಸೆನ್ಸ್ ಇರುತ್ತದೆ ಅಲ್ಲ ಅವರು ಮಾತ್ರ ಪ್ಯೂರಿಟಿಯ ಸಿಕ್ಕನ್ನು ಹಾಕಿಕೊಡ್ತಾರೆ. ಚಿನ್ನ ಮತ್ತು ಅದು ಕೇವಲ ಸಣ್ಣ ಸಣ್ಣ ಆಭರಣಗಳಾದರೂ ಕೂಡ ಅವರು ಹಾಕಿಕೊಡುತ್ತಾರೆ. ಇದು ನೀವು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಇದರ ಜೊತೆಗೆ ನಿಮ್ಮ ಹಣವನ್ನು ನೀವು ಎಲ್ಲಿ ಉಳಿಸಬಹುದು ಜ್ಯುವೆಲರಿ ಶಾಪ್ನಲ್ಲಿ ಅಂತ ಹೇಳುವುದಾದಲ್ಲಿ, ನಿಮಗೆ ಮೇಕಿಂಗ್ ಚಾರ್ಜಸ್ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರದಲ್ಲಿ 10ರಿಂದ 25% ಮಾತ್ರ ಮೇಕಿಂಗ್ ಚಾರ್ಜಸ್ ಅನ್ನು ಕೊಡುವ ಸಾಧ್ಯತೆ ಇರುತ್ತದೆ. ನೀವು ಮೇಕಿಂಗ್ ಚಾರ್ಜಸ್ನಲ್ಲಿ ನಿಮ್ಮ ಅಂಗಡಿದಾರರಿಂದ ಬಾರ್ಗೇನಿಂಗ್ ಅನ್ನು ಮಾಡಬಹುದು. ಮೇಕಿಂಗ್ ಚಾರ್ಜಸ್ನಿಂದಲೇ ನೀವು ಸಾವಿರಾರು ರೂಪಾಯಿ ಸೇವ್ ಅನ್ನು ಮಾಡಿಕೊಳ್ಳಬಹುದು ಎಂದು ಇಲ್ಲಿ ನಾವು ನಿಮಗೆ ಟಿಪ್ಸ್ ಅನ್ನು ಹೇಳುತ್ತಿದ್ದೇವೆ ಸ್ನೇಹಿತರೆ. ಇದರ ಜೊತೆಗೆ ಮತ್ತೊಂದು ಸೀಕ್ರೆಟ್ ಟಿಪ್ಸ್ ಏನೆಂದರೆ, ನೀವು ಒಮ್ಮೆ ಬಾರಿ ಗೋಲ್ಡ್ ಮೇಲೆ ಹೂಡಿಕೆಯನ್ನು ಮಾಡಬೇಡಿ. ನಿಮ್ಮ ಬಳಿ 1,50,000 ರೂಪಾಯಿ ಆದಾಯ ಮತ್ತು ಬಜೆಟ್ ಇದ್ದಲ್ಲಿ ಕೇವಲ
ಕೇವಲ ಅದರ 10ರಿಂದ 20% ಅಂದರೆ 15,000 ರೂಪಾಯಿ ಅಥವಾ 30,000 ರೂಪಾಯಿ ಮಾತ್ರ ಹೂಡಿಕೆ ಮಾಡಿ 1 ಅಥವಾ 2 ಗ್ರಾಮ್ನಷ್ಟು ಮಾತ್ರ ಚಿನ್ನ ಖರೀದಿ ಮಾಡಿ. ಚಿನ್ನದ ಬೆಲೆ ಕಡಿಮೆ ಇದ್ದಾಗ ಇದು ನಿಮಗೆ ಪ್ರಾಫಿಟನ್ನು ತಂದುಕೊಡುತ್ತದೆ. ಎವರೇಜಿಂಗ್ ಮತ್ತು ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಕೂಡ ಇನ್ವೆಸ್ಟರ್ಗಳು ಹೇಳುತ್ತಾರೆ ಸ್ನೇಹಿತರೆ. ಹೀಗಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ವಿಡಿಯೋಗೆ ಲೈಕ್ ಮತ್ತು ಶೇರನ್ನು ಮಾಡುವುದನ್ನು ಮರೆಯಬೇಡಿ. ನಿಮಗೋಸ್ಕರ ಪ್ರತಿದಿನದ ಮಾಹಿತಿಯನ್ನು ಕಲೆ ಹಾಕಿ ತಿಳಿಸಲಿದ್ದೇವೆ ಸ್ನೇಹಿತರೆ. ಹೌದು, ನಿಮ್ಮ ಪ್ರಕಾರ ಯುದ್ಧದಿಂದ ಭೀತಿಯಿಂದ ಏನಾಗಬಹುದು ಕಮೆಂಟ್ ಮಾಡಿ.